ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಅಪ್ಪ ಅವರು ಕಂಪ್ಲಾಪುರ ಅಂತ ಅಂದ್ಬಿಟ್ಟು ಹುಣಸೂರು ಹತ್ರ ಇದೆ. ಇವತ್ತು ಅಲ್ಲಿ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಆಲ್ರೆಡಿ ಈಗ ನಾವು ಬಸ್ಸಲ್ಲಿ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಬೈತಾರೆ. ಇದೇ ನಮ್ಮ ಮನೆ. ಈಗ ನಾನು ನಮ್ಮಮ್ಮ ಎಲ್ಲ ಅಪ್ಪ ಗಾಡಿ ಹೋಗ್ತಾ ಇದ್ದೀವಿ. 3 ಜನನು ಒಂದೇ ಗಾಡಿ. ಮಾರ್ನಿಂಗ್ ಆಗಿರೋದ್ರಿಂದ ಮತ್ತೆ ನಾವು ಬರೋಷ್ಟರಲ್ಲಿ ನೈಟ್ ಆಗಿರುತ್ತೆ. ಜಸ್ಟ್ ಈಗ ನಾವು ಬೇಮಚ್ ಅಂತ ಬಂದ್ವಿ. ನಮ್ಮ ಊರಿಗೆ ಹೋಗೋ ಬಸ್ ಈ ಕಡೆನೇ ಬರುತ್ತೆ. ಸೊ ಇಲ್ಲೇ ಬಂದಿದ್ದೀವಿ. ಅದು ನಮ್ಮ ದೇವರು ಚೌಡೇಶ್ವರಿ ಅಂತ ಅಂದು. ಈಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ನಿಂತ್ಕೊಂಡು ನಮ್ಮ ಮಮ್ಮಿ ಜೊತೆ. ಇನ್ನು ದೇವಸ್ಥಾನಕ್ಕೆ ನಾನು ಸ್ವಲ್ಪ ದೂರ ಇದೆ. ಈಗ ಮನೆಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀನಿ. ಅಜ್ಜಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀವಿ. ಇವಾಗ ಕಳಸ ತಗೊಂಡ್ ಬರೋ ಹತ್ರ ಹೋಗ್ತಾ ಇದ್ದೀವಿ. ನಾನು ಮತ್ತೆ ನಮ್ಮಮ್ಮ ಕೆರೆ ಹತ್ರ ಹೋಗಿ ತಗೊಂಡ್ ಬರ್ತಾ ಇದ್ದಾರೆ ಕಳಸನ. ಇವಾಗ ಜಸ್ಟ್ ನಾನು ನಮ್ಮಮ್ಮ ಬೈ ವಾಕಿಂಗ್ ಹೋಗ್ತಾ ಇದ್ದೀವಿ. ಎಲ್ಲ ವರ್ಷನೂ ಇಷ್ಟರಲ್ಲಿ ಯಾವಾಗಲೂ ಕಳಸ ತಗೊಂಡ್ ಬರ್ತಾ ಇದ್ರು. ಈ ವರ್ಷನೇ ತುಂಬಾ ಲೇಟ್ ಮಾಡಿದ್ದಾರೆ. ಯಾಕಂದ್ರೆ ಈ ಸರಿ ನಾನು ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ಮೇ ಬಿ ತಗೊಂಡ್ ಬಂದಿಲ್ಲ ಅನ್ಸುತ್ತೆ. ಫ್ರೆಂಡ್ಸ್, ಇದೆ ನಮ್ಮೂರ್ ಕೆರೆ. ಇದು ಬಂದು ಕಂಪ್ಲಾಪುರ ಅಂತ ಅಂದ್ಬಿಟ್ಟು. ಇದು ನಮ್ಮ ಡ್ಯಾಡಿ ಊರು. ನಾನು ಹುಟ್ಟಿದಿಲ್ಲ ಬಟ್ ಬೆಳೆದಿದ್ದಿಲ್ಲಿ. ಸೊ ನನಗೆ ಇಲ್ಲಿ ತುಂಬ ಲಾಟ್ಸ್ ಆಫ್ ಮೆಮೊರೀಸ್ ಇದೆ. ಒಂಥರ ಏನೋ ಈ ಊರಂದ್ರೆ ನಂಗೆ ಸಖತ್ ಇಷ್ಟ. ಯಾಕೆಂದರೆ ಇಲ್ಲೆಲ್ಲ ನಾನು ಜಾಸ್ತಿ ಆಟ ಆಡಿರೋದ್ರಿಂದ ನನಗೆ ಇಲ್ಲೇ ಇಷ್ಟ. ಬಟ್ ಈಗಿರೋದು ನಾನು ಮೈಸೂರಲ್ಲಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇದೆ. ನಾವೀಗ ಅಲ್ಲಿಗೆ ಹೋಗ್ತಿದ್ದೀವಿ, ನಾನು ಅಮ್ಮ. ಬರೀ ನೀರ್ ಅಭಿಷೇಕ ಅಷ್ಟೇ. ಪಂಚಾಮೃತ ಫಸ್ಟ್ ಮಾಡ್ತೀರಾ ತಾನೆ? ಎಷ್ಟು ಗಂಟೆ ಹೋಗ್ತೀರಾ? ರಾಮಂದ್ರ ಹತ್ರ ತಾನೆ?
ನಾವು ದೇವಸ್ಥಾನಕ್ಕೆ ಹೋದಾಗ. ಹಾಗೆ ಇದೆಲ್ಲ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ದೇವಸ್ಥಾನದ ಒಳಗಡೆ. ಮೇಕಪ್ ಮಾಡ್ಕೋತೀಯಾ? ಯಾಕೆ ಮೇಕಪ್ ಮಾಡ್ಕೋಬೇಕು? ಜಸ್ಟ್ ಈಗ ನಾನು ನಮ್ಮಮ್ಮ ಇಬ್ಬರು ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ನಡೆಯುತ್ತೆ. ಕೆರೆ ನೀರು ಏನು ತಗೊಂಡು ಬಂದಿರ್ತಾರೆ ಅದರಿಂದ ದೇವರಿಗೆ ಅಭಿಷೇಕ ಮಾಡ್ತಾರೆ. ಈಗ ಎಲ್ಲ ನಾನು ಅಮ್ಮ ನನ್ನ ಅಜ್ಜಿ ಎಲ್ಲ ತಿನ್ನಿಗೆ ಹೋಗ್ತಾ ಇದೀವಿ. ಹಾಗೆ ನಮ್ಮ ಅಣ್ಣ ಕೂಡ ನಮ್ಮ ಊರಲ್ಲಿ ಎಲ್ಲರಿಗೂ ಊಟ ತಿಂಡಿ ಪ್ರತಿಯೊಂದು ಬೆಳಗ್ಗೆಯಿಂದ ಸಂಜೆ ಅಂತ ಅಲ್ಲಿನೇ ಎಲ್ಲರೂ ರೆಡಿ ಮಾಡಿಸಿರ್ತಾರೆ ದೇವಸ್ಥಾನದ ಕಡೆಯಿಂದ. ಇಡೀ ಊರಿಗೇನೆ ಊಟ ಕೊಡ್ತಾರೆ ಈ ಹಬ್ಬದಲ್ಲಿ. ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮಾಡಿದ್ದಾರೆ. ಎಲ್ಲ ಉಪ್ಪಿಟ್ಟು ತಿಂತ ಇದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ತಿಂದಿದ್ದಾರೆ. ಬಟ್ ಇವಾಗ ನಾವು ತಿಂತಾ ಇದೀವಿ ಲಾಸ್ಟ್. ಯಾಕಂದ್ರೆ ಈ ದೇವಸ್ಥಾನಕ್ಕೆ ಹೋಗಿದ್ದು ಲೇಟ್ ಆಯ್ತು. ಹಾಗೆ ಕೇಸರಿ ಬಾತ್ ಕೂಡ ಮಾಡಿದ್ರು. ಭಾನುವಾರ ನಮ್ಮ ಮಮ್ಮಿ ಆಲ್ರೆಡಿ ಕಾಫಿ ಕುಡಿತಾ ಇದ್ದಾರೆ. ನಮ್ಮ ಅಜ್ಜಿ ನಮ್ಮ ಅಣ್ಣನು ಎಲ್ಲ ಕಾಫಿ ಕುಡಿತಾರೆ. ಈಗ ತಿಂಡಿ ಮಾಡ್ಕೊಂಡು ನಾನು ಅಮ್ಮ ಕಸಿನ್ಸ್ ಎಲ್ಲರೂ ಮನೆಗೆ ಹೋಗಿ ರೆಡಿ ಆಗಿ ವಾಪಸ್ ಬರ್ತೀವಿ. ಅವಾಗ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಪೂಜಾ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ದೇವ್ರಿಗೆ ಅಲಂಕಾರ ನಡಿಬೇಕಾದ್ರೆ ದೇವ್ರಿಗೆ ಹಾಡು ಹೇಳಿ ಜನಕ್ಕನ್ನು ಶಾರದಾಂಬ ನೀರು ಒಬ್ಬರ ಹಾಗೆ ಮಹಾಮಂಗಳಾರತಿನೂ ಆಯಿತು. ಆದಮೇಲೆ ಆಚೆ ಕಡೆ ಪ್ರಸಾದ ಕೊಡ್ತಾ ಇದ್ರು. ರಮೇಶ್ ಅವರೇ ಏನು ತಿಂತಿದ್ದೀರಾ? ಏನು ತಿಂತಿದ್ದೀರಾ? ಪ್ರಸಾದ. ಪ್ರಸಾದ ಏನದು? ಬಂಗಾಳ. ಗಣೇಶ ಅಂದರೆ ಬೆಣ್ಣೆ ಅಲಂಕಾರ ಮಾಡಿದ್ರು. ಹಾಗೆಯೇ ವೀರಭದ್ರ ಸ್ವಾಮಿಗೆ ಈ ಥರ ಅಲಂಕಾರ ಮಾಡಿದ್ರು. ನೋಡಿ ಫ್ರೆಂಡ್ಸ್, ನಾನು ಈಗ ಜ್ಯೂಸ್ ಕುರಿತಾ ಇದ್ದೀನಿ. ನಮ್ಮ ಅಜ್ಜಿ ಕೊಟ್ಟರು ನನಗೂ ನಮ್ಮ ಮಮ್ಮಿಗೂ. ನನಗಂತೂ ಫುಲ್ ಟಯರ್ಡ್ ಆಗೋಗಿದೆ. ಓಡಾಡಿ ಅಂತೂ ನನಗೆ ಕಾಲೆಲ್ಲ ನೋಡ್ತಿದ್ದೆ. ನನ್ನ ಕಾಲೇಜಲ್ಲೂ ಇಷ್ಟೊಂದು ಓಡಾಡ್ತಿರ್ತಿಲ್ಲ. ಹೇ ಗಾಯ್ಸ್, ಈಗ ಮತ್ತೆ ನಾವು ಊಟಕ್ಕೆ ಹೋಗ್ತಾ ಇದ್ವಿ. ಇವತ್ತು ನೀವು ನನ್ನ ಔಟ್ಫಿಟ್ ಕೂಡ ನೋಡಿಲ್ಲ ಅಂತ ಅನಿಸುತ್ತೆ. ಫುಲ್ ಬಿಸಿಲು ಅಂದ್ಕೊಳ್ಳಿ. ಇವನ್ ಕಣ್ಣು ಕೂಡ ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿತಾ ಇದೆ ಇವತ್ತು. ನಾನು ಔಟ್ಫಿಟ್ ತೋರಿಸ್ತೀನಿ. 1 ಸೆಕೆಂಡ್. ಅಮ್ಮ ಇಟ್ಕೋ ಇಲ್ಲಿ.
Yeah, this is my outfit. ಟ್ರೆಡಿಷ್ನಲ್ ಲುಕ್ಕಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನಿ ಇಲ್ಲ ವೆಸ್ಟರ್ನ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಹೋಗೋಣ. ನೋಡಿ ನಾನು ಇವತ್ತು ಹುಡುಗಿ ಥರ ಬಳೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅದೇನು ಎತ್ಬಿಡ್ತೀಯ, ನನ್ನ ಕ್ಯಾಮ್ರಾಮೇ ಸರಿ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಬಳೆ ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾವೆಲ್ಲ ಊಟ ಮಾಡಕ್ ಬಂದಿದ್ದೀವಿ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಪೂರ್ವಿ. ನೋಡೆ ಅವ್ರ ಮಮ್ಮಿ, ಅದು ಪೂರ್ವಿ ಮಮ್ಮಿ. ಈ ಕಡೆ ನಮ್ಮ ಮಮ್ಮಿ ಇದ್ದಾರೆ, ಅಲ್ಲಿ ನಮ್ಮ ಬೇಬಿ ಅಜ್ಜಿ ಇದ್ದಾರೆ. ಹಾ, ಇವಾಗೆಲ್ಲ ಊಟಕ್ಕೆ ಅಂತ ಕೂತಿದ್ದೀವಿ. ನೆಕ್ಸ್ಟ್ ಈಗ ಊಟ ಮಾಡೋದು. ನಮ್ಮ ಡ್ಯಾಡಿ ತುಂಬಾ ದೊಡ್ಡ ಕೆಲಸ ಮಾಡ್ತಿದ್ದಾರೆ ನೋಡಿ. ಬಿಸಿ ಇದಾರೆ, ಈ ಕಡೆ ಬರ್ಬೇಕಾದ್ರೆ ಸ್ವಲ್ಪ ತುಂಬ ಥರ ವೆರೈಟೀಸ್ ಮಾಡಿಸಿದ್ರು ಊಟದಲ್ಲಿ. ಬಟ್ ನಾವು ಹೋದಾಗ ಖಾಲಿ ಆಗಿತ್ತು, ಯಾಕೆಂದರೆ ನಾವು ಹೋಗಿದ್ದು ತುಂಬ ಲೇಟಾಗಿತ್ತು. ಹಾಗೆ ನಾನೇನು ತಿಂತೀನಿ ಅದು ಮಾತ್ರ ಹಾಕಿಸ್ಕೊಂಡೆ, ಯಾಕೆಂದರೆ ವೇಸ್ಟ್ ಕೂಡ ಮಾಡಬಾರ್ದು, ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು. ಫಸ್ಟು ತ್ರಿಶೂಲನ ಊರು ತುಂಬ ಮೆರವಣಿಗೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಉತ್ಸವ ಮೂರ್ತಿ ದೇವಸ್ಥಾನದಿಂದ ಆಮೇಲೆ ಎಲ್ಲ ಕಡೆನೂ ಮೆರವಣಿಗೆಗೆ ಕರ್ಕೊಂಡು ಬರ್ತಾರೆ ಉತ್ಸವ ಮೂರ್ತಿ. ಇವಾಗ ಸಂಜೆ ಆಗಿದೆ. ಆಲ್ರೆಡಿ ಎಲ್ಲ ಕಡೆನೂ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಊರಲ್ಲಿ. ನೆಕ್ಸ್ಟ್ ಇವಾಗ ದೇವ್ರದ್ದು ಉತ್ಸವ ಮೂರ್ತಿ ಹೊರಡುತ್ತೆ, ಅದೊಂಥರ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ದೇವಸ್ಥಾನದಲ್ಲಿ ಕರ್ಗ ಹೊಡ್ಕೋತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ತಾನೇ ನಮ್ಮಮ್ಮ ಬರ್ತಾ ಇದ್ದಾರೆ, ಹಂಗೆ ನನ್ನ ಅಜ್ಜಿ ಕೂಡ ಬರ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ನಾವು ಈಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ನಾವು ಜನ ನಮ್ಮ ಅಜ್ಜಿ ಟೊಮೆಟೊ ಅಜ್ಜಿ ತಗೊಂಡ್ ಬಂದಿದ್ದಾರ. ನಾನು ಸ್ವಲ್ಪ ದೂರ ಎತ್ಕೊಂಡು ಹಂಗೆ ಪೋಸ್ ಕೊಟ್ಬಿಡ್ತೀನಿ. ಅದೇ ನಾನು ಮಾಡೋದು ಅಲ್ವಾ. ಅದೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಯಾವುದು ಕರೆಕ್ಟಾಗಿ ಏನೂ ಫುಲ್ ಮಾಡಲ್ಲ ಅಂತ. ಓಕೆ, ಇದೇನೆ ದೇವ್ರಿಗೆ ತಗೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿರೋದು. ಆರ್ಟ್ಸ್ ಥರ ಮಾಡಿದ್ದಾರೆ. ಇದನ್ನೇ ಇವಾಗ ಉತ್ಸವ ಮೂರ್ತಿ ರೆಡಿ ಮಾಡಿರೋದು. ಕಪ್ಪಲೆ ಆಗಿರೋದನ್ನ ಅಷ್ಟು ಕ್ಲಿಯರ್ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂಚೆ ಪೂಜೆ ಮಾಡ್ತಾರೆ.